ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ. ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಮನೆ ಮನೆ ಸಮೀಕ್ಷೆ, ಬಯೋಮೆಟ್ರಿಕ್ ಫೇಸ್ ಅಥೆಂಟಿಕೇಶನ್ ಕಡ್ಡಾಯ ಮತ್ತು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಾದಂತಹ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಬಗ್ಗೆ ಪ್ರಮುಖವಾದಂತ ಮಾಹಿತಿ. ವೀಕ್ಷಕರೇ, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, 43 ಲಕ್ಷ ಜನರಿಗೆ QR ಕೋಡ್ ಇರುವಂತ ನೋಟಿಸ್ ಜಾರಿ ಮತ್ತು ಇಕೆವೈಸಿ ಮಾಡದಿದ್ದರೆ ಪಿಎಂ ಕಿಸಾನ್ ಕಂತು ರದ್ದಾಗುವಂತ ಸಾಧ್ಯತೆ, ಮೃತರನ್ನು ಬಿಟ್ಟು ಅರ್ಹ ಫಲಾನುಭವಿಗಳ ಪತ್ತೆಗೆ ಮುಂದಾದಂತ ಸರ್ಕಾರ ಹಾಗೂ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಿಮ್ಮ ಮಗಳಿನ ಹೆಸರಿನಲ್ಲಿ ಖಾತೆಯನ್ನು ತೆರೆಯಬಹುದೇ? ಹಾಗಾದ್ರೆ ಯಾವ ನಿಯಮಗಳನ್ನು ಪಾಲಿಸಬೇಕೆಂದು ಸಹ ತಿಳಿದುಕೊಳ್ಳೋಣ. ವೀಕ್ಷಕರೇ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಯ ನೈಜ ಫಲಾನುಭವಿಗಳನ್ನು ಗುರುತಿಸಿ ನಕಲಿ ಹಾಗೂ ದುರುಪಯೋಗವನ್ನು ತಡೆಯುವಂತ ನಿಟ್ಟಿನಲ್ಲಿ ಮನೆ ಮನೆಗೆ ಸಮೀಕ್ಷೆ ನಡೆಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಹೌದು ವೀಕ್ಷಕರೇ, ಸೇವಾ ಸಿಂಧು ಕೇಂದ್ರಗಳ ಜೊತೆಗೆ ಫಲಾನುಭವಿಗಳ ಮನೆ ಬಾಗಿಲಿಗೆ ತೆರಳಿ ಬಯೋಮೆಟ್ರಿಕ್ ಅಥವಾ ಮುಖ ಚೆಹರೆ ಅಂದರೆ ಫೇಸ್ ಅಥೆಂಟಿಕೇಶನ್ ದೃಢೀಕರಣ ಪಡೆಯುವಂತ ಪ್ರಕ್ರಿಯೆ ಚಾಲನೆ ನೀಡಲಾಗುತ್ತದೆ. ಹೌದು ವೀಕ್ಷಕರೇ, ಪರಿಶೀಲನಾ ಕಾರ್ಯಕ್ಕಾಗಿ EDCA ಮೂಲಕ ವಿಶೇಷ ಮೊಬೈಲ್ ಆಪ್ ಹಾಗೂ ವೆಬ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಪ್ರಸ್ತುತ ಇದು ಅಂತಿಮ ಹಂತದಲ್ಲಿದೆ. ಯೋಜನೆಯಡಿಯಲ್ಲಿ ಈಗ 1.24 ಕೋಟಿ ಅಧಿಕ ಫಲಾನುಭವಿಗಳಿಗೆ 32ನೇ ಕಂತುಗಳಲ್ಲಿ ಒಟ್ಟು 76,951 ಕೋಟಿ ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ತಲುಪಿಸಲಾಗಿದೆ ಮತ್ತು ಯೋಜನೆ ಆರಂಭ ಆದಾಗಿನಿಂದ ಸುಮಾರು 3.13 ಲಕ್ಷ ಫಲಾನುಭವಿಗಳಿಗೆ ಮೃತಪಟ್ಟಿದ್ದು, ಅದರಲ್ಲಿ 1.10 ಲಕ್ಷಕ್ಕೂ ಹೆಚ್ಚು ಮಂದಿಯ ಖಾತೆಗಳಿಗೆ ಮರಣದ ನಂತರವೂ ಕೂಡ 111.31 ಕೋಟಿ ರೂಪಾಯಿ ಜಮಾ ಆಗಿರುವುದು ಬೆಳಕಿಗೆ ಬಂದಿದೆ. ಹೌದು ವೀಕ್ಷಕರೇ, ಈ ಮೊತ್ತ ಈವರೆಗೂ ಕೂಡ 40.7 ಕೋಟಿ ಮಾತ್ರ ಸರ್ಕಾರದ ಬೊಕ್ಕಸಕ್ಕೆ ಮರುಪಾವತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಯೋಜನೆಗೆ ಪಾರದರ್ಶಕತೆ ತರಲು ಮೃತಪಟ್ಟವರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಲು ಮತ್ತು ಅವರ ಕುಟುಂಬದ ಇತರ ಅರ್ಹ ಸದಸ್ಯರನ್ನು ಪರ್ಯಾಯ ಫಲಾನುಭವಿಗಳನ್ನಾಗಿ ಸೇರಿಸುವ ಬಗ್ಗೆ ಮತ್ತು ಹೆಚ್ಚುವರಿ ಹಣವನ್ನು ವಾಪಸ್ ಪಡೆಯುವಂತ ಕಸರತ್ತು ನಡೆಯುತ್ತಿದೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ, ಕರ್ನಾಟಕ ಸರ್ಕಾರದ ಪಂಚ ಖಾತ್ರಿ ಯೋಜನೆಗಳಲ್ಲಿ ಅಂದರೆ ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಇವು ರಾಜ್ಯದ ಜನರಿಗೆ ಆರ್ಥಿಕ ಮತ್ತು ಸಾಮಾಜಿಕ ನೆರವು ನೀಡುವ ಪ್ರಮುಖ ಜನಪರ ಯೋಜನೆಗಳಾಗಿವೆ. ಈ ಯೋಜನೆಗಳ ಅಧಿಕೃತ ವಿವರಗಳನ್ನು ಸೇವಾ ಸಿಂಧು ಗ್ಯಾರಂಟಿ ಪೋರ್ಟಲ್ ಮೂಲಕ ಸಹ ತಾವು ಪಡೆಯಬಹುದಾಗಿದೆ ಮತ್ತು ರಾಜ್ಯಾದ್ಯಂತ ಲಕ್ಷಾಂತರ ಜನರಿಗೆ ನೆರವಾಗುವಂತಹ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಪರಿಹಾರವನ್ನು ಒದಗಿಸುವುದು ಈ ಯೋಜನೆಗಳನ್ನು ಪರಿಚಯಿಸಲಾಗುತ್ತಿದೆ. ಹಾಗಾದರೆ ಪಂಚ ಗ್ಯಾರಂಟಿ ಯೋಜನೆಗಳ ಒಂದು ವಿವರವನ್ನು ಸಹ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಶಕ್ತಿ ಯೋಜನೆ. ಕರ್ನಾಟಕದ ಮಹಿಳೆಯರಿಗೆ ರಾಜ್ಯದ ಒಳಗೆ ಸರ್ಕಾರದ ಸಾಮಾನ್ಯ ಬಸ್ಸುಗಳಲ್ಲಿ ಉಚಿತ ಪ್ರಯಾಣ ಕಲ್ಪಿಸುವಂತ ಯೋಜನೆ ಇದಾಗಿದೆ. ಮತ್ತು ಗೃಹ ಜ್ಯೋತಿ ಯೋಜನೆ, ಈ ಯೋಜನೆಯಲ್ಲಿ ಬಳಕೆಯಾಗುವಂತ ಪ್ರತಿ ತಿಂಗಳು 200 ಯೂನಿಟ್ ವರೆಗೂ ಉಚಿತ ವಿದ್ಯುತ್ ನೀಡುವಂತ ಯೋಜನೆ ಇದು ಆಗಿದೆ ವೀಕ್ಷಕರೇ. ಆನಂತರ ಗೃಹ ಜ್ಯೋತಿ ಯೋಜನೆ, ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಆರ್ಥಿಕ ಸಹಾಯ ಒದಗಿಸುವಂತ ಯೋಜನೆ ಇದು ಆಗಿರುತ್ತದೆ. ಮತ್ತು ಅನ್ನಭಾಗ್ಯ ಯೋಜನೆ, ಇದರಲ್ಲಿ BPL ಕಾರ್ಡ್ ಹೊಂದಿರುವಂತ ಪ್ರತಿ ವ್ಯಕ್ತಿಗೆ ಹೆಚ್ಚುವರಿಯಾಗಿ ಅಕ್ಕಿ ಅಥವಾ ಅದರ ಬದಲಿಗೆ ನೇರವಾಗಿ ನಗದು ವರ್ಗಾವಣೆ DBT ಮೂಲಕ ಮಾಡಲಾಗುತ್ತದೆ. ಅದಾದ ನಂತರ ಯುವ ನಿಧಿ ಯೋಜನೆ. ಹೌದು ವೀಕ್ಷಕರೇ, ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದಂತಹ ನಿರುದ್ಯೋಗಿಗಳಿಗೆ ಯುವಕರಿಗೆ ಮಾಸಿಕ ಭತ್ಯೆ ನೀಡುವಂತ ಯೋಜನೆ ಇದು ಆಗಿರುತ್ತದೆ. ಹಾಗಾದ್ರೆ ಇವೆಲ್ಲ ದಿನಗಳ ಪ್ರಕಾರ ಗೃಹ ಜ್ಯೋತಿ ಯೋಜನೆ ಮತ್ತು ಶಕ್ತಿ ಯೋಜನೆಗಳು ಮಹಿಳಾ ಫಲಾನುಭವಿಗಳಿಗೆ ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸಲಿಕ್ಕೆ ಕೊಡುಗೆ ನೀಡುವಂತ ಯೋಜನೆ ಇದು ಆಗಿದೆ ಎಂದು ಸಹ ಹೇಳಲಾಗುತ್ತಿದೆ. ಹಾಗಾದ್ರೆ ಶಕ್ತಿ ಯೋಜನೆಯಲ್ಲಿ ಏನಂದ್ರೆ, ಮಹಿಳೆಯರಿಗೆ ಅನುಕೂಲಕ್ಕೆ ತಕ್ಕಂತೆ ಸರ್ಕಾರ ಆರಂಭಿಸಿದಂತ ಶಕ್ತಿ ಯೋಜನೆ. ಇದರಲ್ಲಿ ಮಹಿಳೆಯರು ಟಿಕೆಟ್ ಇಲ್ಲದೆ ರಾಜ್ಯದ ಬಸ್ಸುಗಳಲ್ಲಿ ಸಂಚರಿಸಬಹುದು. ಟಿಕೆಟ್ ರಹಿತ ಪ್ರಯಾಣದಿಂದಾಗಿ 19% ಮಹಿಳೆಯರು ಉತ್ತಮ ವೇತನದ ಉದ್ಯೋಗವನ್ನು ಸಹ ಕಂಡುಕೊಂಡಿದ್ದಾರೆ ಅಥವಾ ಹೊಸದಾಗಿ ಉದ್ಯೋಗವನ್ನು ಪಡೆದಿದ್ದಾರೆ. ಬೆಂಗಳೂರಿನ ಪ್ರಯಾಣವು ಕೂಡ ಇನ್ನೂ ಹೆಚ್ಚಿದ್ದು ಸುಮಾರು 34% ಮಹಿಳೆಯರು ಹೊಸ ಅಥವಾ ಉತ್ತಮ ಉದ್ಯೋಗಗಳನ್ನು ಪಡೆಯುತ್ತಿದ್ದಾರೆ. 65% ಫಲಾನುಭವಿಗಳು ಶಕ್ತಿ ಯೋಜನೆ ಬಳಿಕ ಬಸ್ನಲ್ಲಿ ಹೆಚ್ಚು ಪ್ರಯಾಣ ಮಾಡಲು ಆರಂಭಿಸಿದ್ದಾರೆ. 83% ಮಹಿಳೆಯರು ಉತ್ತಮ ಆರೋಗ್ಯ ಸೌಲಭ್ಯಗಳನ್ನು ಪಡೆಯಲು ಇದರಿಂದ ಸಹಕಾರಿಯಾಗಿದೆ ಎಂದು ಹೇಳಲಾಗುತ್ತದೆ. ಮತ್ತು 82% ಮಹಿಳೆಯರು ವಾರಕ್ಕೆ 1,500 ವರೆಗೆ ಉಳಿತಾಯ ಮಾಡಿಕೊಂಡಿದ್ದಾರೆ. ಮತ್ತು ಉಚಿತ ಸಂಚಾರದಿಂದ ಹಣ ಉಳಿತಾಯ ಜೊತೆಗೆ ಉದ್ಯೋಗದಿಂದ ಬರುವಂತ ಗಳಿಕೆ ಆರ್ಥಿಕ ಸಂಕಷ್ಟವನ್ನು ನಿವಾರಿಸಲು ಮತ್ತು ಆರ್ಥಿಕತೆಯನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತಿದೆ ಎಂದು ಹೇಳಬಹುದಾಗಿದೆ.
ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯು ನೆರವಿನಿಂದ ಸುಮಾರು 95% ಫಲಾನುಭವಿಗಳು ಈ ಯೋಜನೆಯಿಂದಾಗಿ ಆರ್ಥಿಕ ಉನ್ನತಿ ಸಾಧಿಸಿರುವುದಾಗಿ ಹೇಳಿದ್ದಾರೆ. 90%ಕ್ಕಿಂತ ಹೆಚ್ಚು ಮಹಿಳೆಯರು ತಮ್ಮ ಕುಟುಂಬಗಳಿಗೆ ಸಂಬಂಧಗಳಲ್ಲಿ ಇರುವುದು ಸುಧಾರಣೆ ಮತ್ತು ಕುಟುಂಬದ ನಿರ್ಧಾರಗಳ ಮೇಲೆ ಪ್ರಭಾವ ಹೆಚ್ಚಿರುವುದನ್ನು ಸಹ ವರದಿಗಳಿಂದ ತಿಳಿಯ ಬಂದಿದೆ. ಅದಾದ ನಂತರ ಗೃಹ ಜ್ಯೋತಿ ಯೋಜನೆ. ಹೌದು ವೀಕ್ಷಕರೇ, ಕರ್ನಾಟಕ ಸರ್ಕಾರದ 5 ಪ್ರಮುಖ ರಾಜ್ಯದ ಮನೆ ಬಳಕೆಯ ಗೃಹ ಜ್ಯೋತಿ ಯೋಜನೆಯು ಗ್ರಾಹಕರಿಗೆ ತಿಂಗಳಿಗೆ 200 ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಅನ್ನು ನೀಡುತ್ತಿದೆ. ಜನರ ಆರ್ಥಿಕ ಹೊರೆ ಕಡಿಮೆ ಮಾಡಲು ಜಾರಿಗೆ ಬಂದಂತ ಜನಪರ ಯೋಜನೆ ಇದಾಗಿದೆ. ಸುಮಾರು 92% ಮಹಿಳೆಯರು ಈ ಯೋಜನೆಯಿಂದ ಆರ್ಥಿಕ ಪ್ರಗತಿಯನ್ನು ಕಂಡುಕೊಂಡಿದ್ದಾರೆ ಮತ್ತು 97% ಮಹಿಳೆಯರು ತಿಂಗಳಿಗೆ 1,000 ರೂಪಾಯಿವರೆಗೂ ಸಹ ಉಳಿತಾಯ ಮಾಡುತ್ತಿದ್ದಾರೆ ಎಂದು ಸಹ ಹೇಳಲಾಗುತ್ತದೆ. ಅದಾದ ನಂತರ ಅನ್ನಭಾಗ್ಯ ಯೋಜನೆ. ಹೌದು ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಇಲಾಖೆ ಇದರ ಮೂಲಕ ಜಾರಿಯಲ್ಲಿರುವಂತಹ ಅನ್ನಭಾಗ್ಯ ಯೋಜನೆಯು ಬಿಪಿಎಲ್ ಮತ್ತು ಅಂತ್ಯೋದಯ ಪಡಿತರ ಕಾರ್ಡ್ದಾರರಿಗೆ ಉಚಿತ ಆಹಾರ ಧಾನ್ಯ ಮತ್ತು ಪೂರಕ ಸೌಲಭ್ಯಗಳನ್ನು ಒದಗಿಸುವ ಪ್ರಮುಖ ಜನಪರ ಯೋಜನೆಯಾಗಿದೆ. 82% ಕುಟುಂಬಗಳು ಹೆಚ್ಚು ಊಟ ಅಥವಾ ಊಟದಲ್ಲಿ ಹೆಚ್ಚಿನ ಪ್ರಮಾಣದ ಆಹಾರವನ್ನು ಸೇವಿಸುತ್ತಿದ್ದಾರೆ ಎಂದು ಹೇಳಬಹುದು ಮತ್ತು 83% ಫಲಾನುಭವಿಗಳು ಈಗ ಉತ್ತಮ ಆಹಾರ ಮತ್ತು ಪೌಷ್ಟಿಕಾಂಶಗಳನ್ನು ಪಡೆಯುತ್ತಿದ್ದಾರೆ ಎಂದು ಸಹ ಹೇಳಬಹುದು. ಹಾಗಾದ್ರೆ ಸರ್ಕಾರ ನೀಡುತ್ತಿರುವಂತಹ ಅಕ್ಕಿಯಲ್ಲಿಯೇ ಪೌಷ್ಟಿಕಾಂಶಯುಕ್ತ ಕಾಳುಗಳು ಸಹ ಸೇರಿಸಲಾಗುತ್ತಿದೆ. ಮತ್ತು ನಂತರ ಯುವ ನಿಧಿ ಯೋಜನೆ. ಹೌದು ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂಥ ಯುವ ನಿಧಿ ಯೋಜನೆ ಪದವಿ ಮತ್ತು ಡಿಪ್ಲೊಮಾ ಮುಗಿಸಿ 6 ತಿಂಗಳಾದರೂ ಉದ್ಯೋಗ ಸಿಗದ ನಿರುದ್ಯೋಗಿಗಳಿಗೆ ಮಾಸಿಕ ಭತ್ಯೆ ನೀಡುತ್ತದೆ. ಪದವೀಧರರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ನೀಡುತ್ತದೆ ಮತ್ತು ಡಿಪ್ಲೊಮಾದಾರರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ನೇರವಾಗಿ ಹಣವನ್ನು ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲಾಗುತ್ತದೆ ಮತ್ತು 2 ವರ್ಷಗಳವರೆಗೂ ಕೂಡ ಇದು ನೀಡಲಾಗುತ್ತದೆ. ಹಾಗೂ ಈ ಯೋಜನೆಯ ಅರ್ಹತೆ ಪಡೆಯಲು ಪದವಿ ಅಥವಾ ಡಿಪ್ಲೊಮಾ ಪೂರ್ಣಗೊಂಡ ನಂತರ 180 ದಿನಗಳವರೆಗೆ ಉದ್ಯೋಗವಿಲ್ಲದಿರಬೇಕು. ಅಭ್ಯರ್ಥಿಗಳು ಕರ್ನಾಟಕದ ನಿವಾಸಿಗಳಾಗಿರಬೇಕು ಮತ್ತು ಗರಿಷ್ಠ 2 ವರ್ಷದವರೆಗೆ ಮಾತ್ರ ಈ ಆರ್ಥಿಕ ನೆರವು ಸಿಗುತ್ತದೆ. ಉದ್ಯೋಗ ದೊರೆತ ತಕ್ಷಣವೇ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು ಮತ್ತು ಸಮೀಕ್ಷೆ ಒಳಪಟ್ಟಿದ್ದಲ್ಲಿ ಕೇವಲ 7% ಮಾತ್ರ ಯೋಜನೆಗೆ ಪಡೆಯುತ್ತಿದ್ದರೂ ಸಹ 28% ಫಲಾನುಭವಿಗಳು ಇದನ್ನು ಕೌಶಲ್ಯಗಳನ್ನು ಗಳಿಸಲು ಬಳಸುತ್ತಿದ್ದಾರೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ರಾಜ್ಯಾದ್ಯಂತ ಈಗಾಗಲೇ ಮನೆ ಮನೆಗೆ ಭೇಟಿ ನೀಡಿ SIR ಮಾಡುತ್ತಿರುವುದು BLOಗಳು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಮತ್ತು ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆಯನ್ನು ತೀವ್ರಗೊಳಿಸಿದ್ದಾರೆ. ಹೌದು ವೀಕ್ಷಕರೇ, ಮತದಾರರ ಪಟ್ಟಿಯಲ್ಲಿರುವಂತಹ ದೋಷಗಳನ್ನು ಸರಿಪಡಿಸಲು ಮತ್ತು ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಒಟ್ಟು 43 ಲಕ್ಷ ಜನರಿಗೆ QR ಕೋಡ್ ಅನ್ನು ಇರುವಂತಹ ನೋಟಿಸ್ ಅನ್ನು ನೇರವಾಗಿ ಮನೆಗೆ ತಲುಪಿಸಲಾಗುತ್ತದೆ. ಮತ್ತು ವೀಕ್ಷಕರೇ, ಈ ನೋಟಿಸ್ ಪಡೆದವರು ತಮ್ಮ ಸೂಕ್ತ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡುವುದು ಅನಿವಾರ್ಯ ಎನ್ನಲಾಗುತ್ತದೆ. ನೋಟಿಸ್ನಲ್ಲಿ ವಿಚಾರಣೆ ದಿನಾಂಕ, ಸಮಯ ಹಾಗೂ ಸ್ಥಳದ ಮಾಹಿತಿ ತುಂಬಲು ಅವಕಾಶ ನೀಡಲಾಗುತ್ತದೆ ಮತ್ತು ನಿರ್ದಿಷ್ಟ ಆಕ್ಷೇಪಣೆಗಳ ಅವಧಿಯಲ್ಲಿ ಮತದಾರರು ನಿಗದಿತ ಬೂತ್ಗೆ ತೆರಳಿ ERO ಮುಂದೆ ಖುದ್ದಾಗಿ ಹಾಜರಾಗುವುದು ಕಡ್ಡಾಯವಾಗಿದ್ದು ಮತ್ತು ತಪ್ಪಿದ್ದಲ್ಲಿ ಮತದ ಹಕ್ಕನ್ನು ಕಳೆದುಕೊಳ್ಳಲಿದ್ದಾರೆಂದು ಸಹ ಹೇಳಲಾಗುತ್ತದೆ. ಹಾಗಾಗಿ ಹಾಜರಾಗದ ಸಂದರ್ಭದಲ್ಲಿ ಆಧಾರ್ ಜೊತೆಗೆ ಕೇವಲ ಒಂದು ದಾಖಲೆಯನ್ನು ಮಾತ್ರ ಕೇಳಲು EROಗೆ ಅವಕಾಶವಿರುತ್ತದೆ. BLOಗಳು ನೋಟಿಸ್ ನೀಡುವುದು ಜಿಯೋ ಫೆನ್ಸ್ ಫೋಟೋ ತೆಗೆದು ಅಪ್ಲೋಡ್ ಮಾಡಲಿದ್ದಾರೆ. ಹಾಗಾದ್ರೆ ERO ಮುಂದೆ ಹಾಜರಾಗಿ ರಿಜಿಸ್ಟ್ರಿಗೆ ಸಹಿ ಮಾಡುವುದು, ಕೇಂದ್ರಕ್ಕೆ ಬಂದ ಫೋಟೋ ಸಹ ಆಯೋಗದ ERO ಅಪ್ಲೋಡ್ ಮಾಡಲಿದ್ದಾರೆ. ಒಟ್ಟಾರೆ ಪ್ರತಿ ಹಂತದಲ್ಲೂ 43 ಲಕ್ಷ ಮತದಾರರ ದಾಖಲೀಕರಣ ನಡೆಯಲಿದೆ. ನೋಟಿಸ್ ಕೊಡುವ ಮಾಹಿತಿ ಪ್ರತಿ ಪೋಲಿಂಗ್ ಸೆಕ್ಷನ್ನಲ್ಲಿ ಸಹ ಪ್ರಕಟಿಸಲಾಗುವುದು ಮತ್ತು ಕರಡು ಮತದಾರರ ಪಟ್ಟಿ ಕನ್ನಡ ಅಥವಾ ಇಂಗ್ಲಿಷ್ ಜೊತೆ ಪ್ರದೇಶವಾರು ಭಾಷೆ ಬಳಕೆ ಮಾಡಲಾಗುತ್ತದೆ. ಮರಾಠಿ, ತೆಲುಗು ಅಥವಾ ತಮಿಳು, ಹಿಂದಿ ಬಳಕೆಯಲ್ಲಿರುತ್ತದೆ. ಆಗಸ್ಟ್ 24ರಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು 24ರಿಂದ ನೋಟಿಸ್ ವಿತರಣೆ ಆರಂಭವಾಗುತ್ತದೆ. ಅದಲ್ಲದೆ ದಾಖಲೆ ಸಲ್ಲಿಕೆ ಆಕ್ಷೇಪಣೆಗಳು ಸಲ್ಲಿಸಲು ಅಕ್ಟೋಬರ್ 22ರವರೆಗೆ ಅವಕಾಶವಿರುತ್ತದೆ. ಫಾರಂ 6ರಲ್ಲಿ ಸಲ್ಲಿಸಿರುವಂತಹ ದಾಖಲೆಗಳ ಪರಿಶೀಲನೆ ಅದು ಕೂಡ ಆಗಸ್ಟ್ 24ರಿಂದ ಆರಂಭವಾಗಲಿದೆ ಮತ್ತು ಹೆಸರು ಅಂತಿಮ ಮತದಾರರ ಪಟ್ಟಿಯಲ್ಲಿ ಪ್ರಕಟಿಸಲಾಗುತ್ತದೆ ಎಂದು ಸಹ ಹೇಳಲಾಗುತ್ತಿದೆ. ವೀಕ್ಷಕರೇ, PM ಕಿಸಾನ್ ಯೋಜನೆಯ 24ನೇ ಕಂತು ಸೆಪ್ಟೆಂಬರ್ನಲ್ಲಿ ಬಿಡುಗಡೆ ಆಗಲಿದೆ. ಕೇಂದ್ರ ಯೋಜನೆ ಅಡಿಯಲ್ಲಿ ಪ್ರತಿ 4 ತಿಂಗಳಿಗೊಮ್ಮೆ DBT ಮೂಲಕ 2,000 ರೂಪಾಯಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಅದಲ್ಲದೆ ವಾರ್ಷಿಕ 3 ಕಂತಿನ ರೈತರ ಖಾತೆಗೆ 6,000 ರೂಪಾಯಿ ಲಭ್ಯವಾಗುತ್ತಿದೆ. ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಮುಂದಿನ ಕಂತನ್ನು ನೇರವಾಗಿ ರೈತರ ಆಧಾರ್ ಕಾರ್ಡ್ ಸಂಯೋಜಿತ ಬ್ಯಾಂಕ್ ಖಾತೆಗೆ ಪಡೆಯಲು ಸಹ ಅರ್ಹರು ಫಲಾನುಭವಿಗಳು KYC ಮಾಡಿಸುವುದು ಅನಿವಾರ್ಯವಾಗಿರುತ್ತದೆ. ಯಾಕೆಂದರೆ ನೇರ ನಗದು ವರ್ಗಾವಣೆ ಮೂಲಕ ಹಣವು ರೈತರ ಬ್ಯಾಂಕ್ ಖಾತೆಗೆ ಸೇರಿಸುತ್ತಿದ್ದರೂ ಕೂಡ ಈ ಬಾರಿ ಕಂತು ಬಿಡುಗಡೆಗೆ ಕೇಂದ್ರ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಹೌದು ವೀಕ್ಷಕರೇ, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಅನ್ನು
NPS ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೂಲಕ ಲಿಂಕ್ ಮಾಡಿಸಿ ಅದರಲ್ಲಿ ಪ್ರತಿಯೊಬ್ಬರು ಫಲಾನುಭವಿಗಳು ಬಯೋಮೆಟ್ರಿಕ್ ಮತ್ತು ಅಥವಾ ಫೇಸ್ ಆಧಾರಿತ KYCಯನ್ನು ಕೂಡ ಮಾಡಿಸಬೇಕಾಗುತ್ತದೆ. ಈ ಮೂಲಕ ಮೃತಪಟ್ಟವರನ್ನು ಕೈಬಿಟ್ಟು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸರ್ಕಾರವು ಪತ್ತೆ ಮಾಡುತ್ತಿದೆ. ಮತ್ತು ರಾಜ್ಯದಲ್ಲಿ 41.54 ಲಕ್ಷ PM ಕಿಸಾನ್ ಯೋಜನೆಯ ಫಲಾನುಭವಿಗಳಿದ್ದಾರೆ ಮತ್ತು ರಾಜ್ಯದಾದ್ಯಂತ KYC ಪ್ರಕ್ರಿಯೆ ನಡೆಯುತ್ತಿದೆ. ಮುಂದಿನ ಕಂತಿನ ಹಣ ಬಿಡುಗಡೆಗೋಸ್ಕರನೇ ಪೂರ್ವದಲ್ಲಿಯೇ ಇದನ್ನು ಮಾಡಿಕೊಳ್ಳುವುದು ಉತ್ತಮ ಎಂದು ಹೇಳಲಾಗುತ್ತಿದೆ. ಒಂದು ವೇಳೆ KYC ವಿವರ ಪೂರ್ಣಗೊಳಿಸಲು ಸಾಧ್ಯವಾಗದೇ ಇದ್ದಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಬಿಡುಗಡೆಗೆ ಅಡ್ಡಿಯಾಗಬಹುದೆಂದು ಕೂಡ ಅಧಿಕಾರಿಗಳು ತಿಳಿಸಿದ್ದಾರೆ ಎನ್ನಲಾಗುತ್ತಿದೆ. ಹಾಗಾದರೆ ವೀಕ್ಷಕರೇ, ತಾವು KYCಯನ್ನು ಪೂರ್ಣಗೊಳಿಸುವುದು ಉತ್ತಮ ಎಂದು ಎಲ್ಲ ಅರ್ಹ ರೈತರ ಫಲಾನುಭವಿಗಳಿಗೆ ತ್ವರಿತವಾಗಿ KYC ಮಾಡಿಸುವುದು ಪೂರ್ಣಗೊಳಿಸುವುದು ಉತ್ತಮವಾಗಿರುತ್ತದೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದೇ ಎಂಬ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಅಂದರೆ ನಿಯಮ ಪ್ರಕಾರವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೊಸ ಖಾತೆ ತೆರೆಯಲು ಸಾಧ್ಯವಾಗಲು ಅವಕಾಶ ಇರುವುದಿಲ್ಲ. ಯಾಕೆಂದರೆ ಭಾರತದಲ್ಲಿ ವಾಸಿಸುತ್ತಿರುವಂತಹ ಮಾತ್ರ ಯೋಜನೆಗೆ ಮಾತ್ರ ಅರ್ಹರಾಗಿರುತ್ತಾರೆ. ಆದರೆ ವಿದೇಶದಲ್ಲಿ ವಾಸಿಸುತ್ತಿರುವಂತಹ ಭಾರತೀಯರಿಗೆ ತಮ್ಮ ಮಗಳ ಹೆಸರಿನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಈ ಖಾತೆಯನ್ನು ತೆರೆಯಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತಿದೆ. ಕೇವಲ ಭಾರತೀಯರಿಗೆ ಮಾತ್ರ ಈ ಯೋಜನೆಗೆ ಅವಕಾಶ ಕಲ್ಪಿಸಲಾಗುತ್ತದೆ. ಯಾಕೆಂದರೆ ಈ ಯೋಜನೆಗೆ ಸೇರಬೇಕಾದರೆ ಬಾಲಕಿಯ ವಯಸ್ಸು 10 ವರ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಜೊತೆಗೆ ಬಾಲಕಿ ಭಾರತದಲ್ಲಿ ವಾಸಿಸುತ್ತಿರುವಳು ಆಗಿರಬೇಕು ಮತ್ತು ಬಾಲಕಿಯ ಹೆಸರಿನಲ್ಲಿ ಖಾತೆ ತೆರೆದರೆ ನಂತರ ಆಕೆಯ ಪೋಷಕರು ಕಾನೂನುಬದ್ಧವಾಗಿ ಪಾಲಕರಾಗಿ ಖಾತೆಯನ್ನು ನಿರ್ವಹಿಸಬಹುದು. ಆದರೆ ಬಾಲಕಿ ಅಥವಾ ಆಕೆಯ ಕುಟುಂಬದಲ್ಲಿ ಭಾರತದಲ್ಲಿ ವಾಸಿಸುತ್ತಿದ್ದರೆ ಮಾತ್ರ ಈ ಹೊಸ ಖಾತೆ ತೆರೆಯಲು ಅವಕಾಶವಿದೆ. ವಿದೇಶದಲ್ಲಿದ್ದರೆ ಈ ಅವಕಾಶ ಭಾರತೀಯರಿಗೆ ಇರುವುದಿಲ್ಲ. ವಿದೇಶದಲ್ಲಿ ನಿವಾಸ ಮಾಡುವಂತಹ ಭಾರತೀಯರಿಗೆ ಈ ಅವಕಾಶ ಕಲ್ಪಿಸಲು ಸಾಧ್ಯವಿಲ್ಲ ಎಂದು ಕೂಡ ಯೋಜನೆಯ ಕೆಲವು ನಿಯಮಗಳು ಸ್ಪಷ್ಟಪಡಿಸುತ್ತಿದೆ. ಹಾಗಾದರೆ ಅನ್ವಯವಾಗುತ್ತಿರುವಂತಹ ಸಂದರ್ಭಗಳಲ್ಲಿ ಮುಂದಿನ ನಿರ್ವಹಣೆಗೆ ಮತ್ತು ಅನ್ವಯವಾಗುವಂತಹ ನಿಯಮಗಳ ಬಗ್ಗೆ ಸಂಬಂಧಪಟ್ಟಂತಹ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯುವುದು ಸೂಕ್ತವಾಗಿರುತ್ತದೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋ ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ತಪ್ಪದೇ ನೀವು 3 ಕೂಡ ಮೆನ್ಷನ್ ಮಾಡಿ. ಯಾಕೆಂದರೆ ಮುಂದಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲು ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ವಿಡಿಯೋ ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.